ಹೇ, ಇಟ್ಸ್ ಮೈ ಬರ್ಡೇ. ನೆನ್ನೆ ನೈಟು ಬರ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅಂತ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ತೀರ. ಸೊ ಇವತ್ತು ನನ್ನ ಬರ್ಡೇ ದಿನ, ಅದೇ ನಮ್ಮ ಬೈಕ್ ಟ್ರಿಪ್ಪಿನ ಸೆಕೆಂಡ್ ಡೇ. ಇವತ್ತು ನಾವು ಸ್ಟಾರ್ಟ್ ಮಾಡಿದ್ದು ಒಂದು ಒಳ್ಳೆ ಬ್ರೇಕ್ಫಾಸ್ಟಿಂದ. ಹಾಸನಲ್ಲಿ ತುಂಬ ಫೇಮಸ್ ಬ್ರೇಕ್ಫಾಸ್ಟ್ ಪಾಯಿಂಟ್ ಅಂದರೆ ಇಡ್ಲಿ ಮಾಮು. ಇಲ್ಲಿ ಇಡ್ಲಿ ಎಷ್ಟು ಸಾಫ್ಟ್ ಗೊತ್ತಾ, ಅದರೊಟ್ಟಿಗೆ ತುಪ್ಪ ಹಾಕಿರ್ತಾರೆ ಮತ್ತು ಆ ಚಟ್ನಿ ಸಹ ಸಖತ್ ಟೇಸ್ಟ್. ಇದಾದಮೇಲೆ ನಂಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ, ಬಿಕಾಸ್ ಇಟ್ಸ್ ಮೈ ಬರ್ಡೇ ಅಲ್ಲ. ಫಸ್ಟ್ ಟೆಂಪಲ್ ವಿಸಿಟ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ಒಂದು ಒಳ್ಳೆ ಹಿಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಸೊ ಆನ್ ದಿ ವೇ ನೀವು ನೋಡ್ಬೋದು, ಇಲ್ಲೊಂದು ಹೊಳೆ ಇದೆ ಮತ್ತು ಅಲ್ಲಿ ದೂರದಲ್ಲಿ ಒಂದು ಥ್ರೆಡ್ ಮಿಲ್ ಕಾಣ್ತಾ ಇದೆ. ಸೊ ಅಲ್ಲಿಗೆ ಹೋಗ್ಬೇಕು ನಾವಿವಾಗ. ಸೊ ಅಲ್ಲಿಗೆ ಹೋಗೋದಕ್ಕೆ ನಾನು ರೆಡಿ. ನೀವು ರೆಡಿನಾ? ಅರೌಂಡ್ ಹಾಫ್ ಆನ್ ಅವರ್ ರೈಡ್ ನಂತರ ನಾವು ತಲುಪಿದ್ದು ಸೀಗೆಗುಡ್ಡ ಹಿಲ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ನನ್ನ ಹಿಂದೆ ಮಳೆ ಮಹದೇಶ್ವರ ಟೆಂಪಲ್ ಇದೆ. ಮತ್ತು ತುಂಬ ಫಾಗಿ ಇತ್ತು, ಲೈಟಾಗಿ ಮಳೆ ಸಹ ಬರ್ತಿತ್ತು. ಇಲ್ಲಿಗೆ ಬರಬೇಕು ಅಂದರೆ ಈಸಿ ಪಾತ್ ನೀವು ಕಾಣ್ಬೋದು. ಎಲ್ಲೂ ನೀವು ಫಾರೆಸ್ಟ್ ಒಳಗಡೆ ಹೋಗಬೇಕು, ಆ ಕಲ್ಲು ಮುಳ್ಳು ಅಂತ ಏನಿಲ್ಲ, ಆರಾಮ್ಸೆ ಬೈಕಲ್ಲಿ ಬರ್ಬೋದು ಟಿಲ್ ದಿ ಟಾಪ್ ಆಫ್ ದಿ ಹಿಲ್. ಮತ್ತು ಟ್ರೆಕ್ಕಿಂಗ್ ಸಹ ಫೇಮಸ್ ಅಂತೆ ಇಲ್ಲಿಗೆ. 1 hour ಆಫ್ ಟ್ರೆಕ್ಕಿಂಗ್ ಇದೆ ಅಂತ ಕೇಳಿದ್ದೀನಿ, ಬಟ್ ನಾವು ಆ ಮಳೆಯಲ್ಲಿ ಬಂದಿಲ್ಲ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಟೆಂಪಲ್. ಇದಾದಮೇಲೆ ಸ್ವಲ್ಪ ಸೆಲ್ಫೀಸ್ ತಗೊಂಡ್ವಿ, ಪೇರೆಂಟ್ಸ್ಗೆ ವಿಡಿಯೋ ಕಾಲ್ ಮಾಡಿದ್ವಿ. ಅದಾದಮೇಲೆ ಇಲ್ಲಿ ಒಂದು ಫೇಮಸ್ ಹಾರ್ಟ್ ಶೇಪ್ ಲೇಕ್ ನೋಡೋಣ ಅಂತ ಇಲ್ಲಿ ಬಂದ್ವಿ. ಅಲ್ಲಿ ಕಾಣ್ತಾ ಇದೆಯಾ, ಅದೇ ಇದು ಥ್ರೆಡ್ ಮಿಲ್. ನಾವಲ್ಲಿ ದೂರದಿಂದ ನೋಡಿದ್ವಿ ಗೊತ್ತಾ ರೈಡಲ್ಲಿ. ಸೊ ಅದೇ ಥ್ರೆಡ್ ಮಿಲ್ ಹತ್ರ ಬಂದಿದ್ದೀವಿ. ಬಟ್ ಅಲ್ಲಿ ತುಂಬ ಫಾಗ್ ಇತ್ತು ಆಯಿತಾ, ಎಷ್ಟೊಂದು ಥ್ರೆಡ್ ಮಿಲ್ ನಮ್ಗೆ ಕಾಣ್ತಾನೆ ಇರಲಿಲ್ಲ. ಸೊ ವಿ ವೇಟೆಡ್ ಫಾರ್ ಸಮ್ ಟೈಮ್. ಆಮೇಲೆ ಒಂದು 3-4 ಥ್ರೆಡ್ ಮಿಲ್ ಇತ್ತು ಅನಿಸುತ್ತೆ. ಅದರದ್ದೆಲ್ಲ ವೀಡಿಯೋ ಮಾಡಿದ್ದೀವಿ ಮತ್ತು ಸುಮಾರು ರೀಲ್ಸ್ ಸಹ ಮಾಡಿದ್ವಿ. ಥ್ರೆಡ್ ಮಿಲ್ದು ಒಂದು ಕಂಪ್ಲೀಟ್ ವ್ಯೂ ಇಲ್ಲಿದೆ. ನೆಕ್ಸ್ಟ್ ನಾವು ಹೊರಟಿದ್ದು ಹಳೆಬೀಡು. ಇದ್ರ ಲಿಟ್ರಲ್ ಮೀನಿಂಗ್ ಅಂದರೆ ಪಾಳು ಬಿದ್ದ ನಗರ ಅಂತೆ. ಇಲ್ಲಿ ಬ್ಯೂಟಿಫುಲ್ ಕೆತ್ತನೆ ಮಾಡಿದಂತಹ ಟೆಂಪಲ್ಸ್ಗಳಿದೆ. ಇದು ಹೊಯ್ಸಳ ಡೈನೆಸ್ಟಿ ಅವ್ರು ರೂಲ್ ಮಾಡಿದ ಟೈಮಲ್ಲಿ ಕಟ್ಟಿರುವಂಥದ್ದು, ಅಂದರೆ ಲೈಕ್ 11th centuryಯಲ್ಲಿ. ದಿಸ್ ಇಸ್ ಅ ಕಂಪ್ಲೀಟ್ ವ್ಯೂ ಆಫ್ ಟೆಂಪಲ್. ಫಸ್ಟ್ ನಾವು ಎಂಟ್ರ್ ಆಗ್ತಿದ್ದಂಗೆ ಒಂದು ಮ್ಯೂಸಿಯಂ ಸಿಗುತ್ತೆ. ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಫ್ ಹಳೆಬೀಡು ಸಿಗುತ್ತೆ ನಮಗೆ. ಎಂಟ್ರೆನ್ಸಲ್ಲಿ ಈ ಥರ ಸ್ಮಾಲ್ ಸ್ಕಲ್ಪ್ಚರ್ಸ್ಗಳು ನಮ್ಗೆ ನೋಡೋಕ್ಕೆ ಸಿಕ್ತು. ಸೊ ದಿಸ್ ಇಸ್ ಅ ಮ್ಯೂಸಿಯಂ. ಎಲ್ಲ ಡೀಟೇಲಾಗಿ ಓದ್ಬೋದು. ಟೆಂಪಲ್ ಎಂಟ್ರೆನ್ಸಲ್ಲಿ ನಿಮಗೆ ಗೈಡ್ ಫೆಸಿಲಿಟಿ ಸಹ ಇರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಗೈಡ್ನ ಕರ್ಕೊಂಡು ಕಂಪ್ಲೀಟ್ ಟೂರ್ ಮಾಡ್ಬೋದು. ಬಟ್ ನಮಗೆ ಅಷ್ಟು ಟೈಮ್ ಇರಲಿಲ್ಲ, ಸೊ ನಾವಿಬ್ಬರೇ ಹಾಗೆ ಸುತ್ತಾಡಿದ್ವಿ. ನಿಮಗೆ ಕಂಪ್ಲೀಟ್ ಸ್ಟೋರಿ ಗೊತ್ತಾಗಬೇಕು ಅಂದರೆ ಗೈಡ್ ಇಸ್ ದಿ ಬೆಸ್ಟ್ ಆಪ್ಷನ್. ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಕೆತ್ತನೆ ಮಾಡಿದ್ದಾರೆ. ಇಟ್ ವಾಸ್ ಸೋ ಡೀಟೇಲಿಂಗ್. ಅದು ಮುಗಿಸಿ ನಾವು ಬಂದಿದ್ದು ಬೇಲೂರು. ಈ ಟೆಂಪಲ್ ಮೇನ್ಲಿ ವಿಷ್ಣು ಗಾಡ್ಗೆ ಡೆಡಿಕೇಟ್ ಆಗಿದೆ ಮತ್ತು ಚೆನ್ನಕೇಶ್ವರ ಗಾಡ್ ಸಹ ನಾವು ನೋಡ್ಬೋದು. ಇಲ್ಲಿ ಒಂದೊಂದು ಕಲ್ಲೂ ಒಂದೊಂದು ಸ್ಟೋರಿ ಹೇಳುತ್ತೆ ಗೊತ್ತಾ. ನೀವು ಒಮ್ಮೆ ಆದರೂ ಬೇಲೂರು ಹಳೆಬೀಡನ್ನ ವಿಸಿಟ್ ಮಾಡಲೇಬೇಕು. ಬ್ಯಾಂಗ್ಳೂರಿಂದ ಅರೌಂಡ್ 122 kilometers ಏನೋ ಇರ್ಬೋದು. KSRTC ಬಸ್ ಇದೆ. ಸೊ ಪ್ಲ್ಯಾನ್ ಮಾಡಿ ಬೇಗ. ಟೆಂಪಲ್ದೊಂದು ಪಿಕ್ಚರ್ ಇಲ್ಲಿದೆ. ಅಲ್ಲಿಂದ ನಾವು ಬಂದಿದ್ದು ಶಕಲೇಶ್ಪುರ. ಅಲ್ಲಿ ವೀರಾಸ್ ವೆಸ್ಟರ್ನ್ ಸ್ಪ್ಯಾರೋ ಹೋಮ್ ಸ್ಟೇ ಅಂತ ಒಂದು ಹೋಮ್ ಸ್ಟೇಯಲ್ಲಿ ಸ್ಟೇ ಆಗಿದ್ವಿ. ಸೂಪರಾಗಿತ್ತು ನೋಡೋದಕ್ಕೆ. ಮತ್ತು ಆಗಾಗ ಮಳೆ ಸಹ ಬರ್ತಾಯಿತ್ತು, ಅದರಿಂದಾಗಿ ಎಷ್ಟೊಂದು ಆ್ಯಕ್ಟಿವಿಟೀಸ್ ನಾವು ಮಾಡೋದಕ್ಕಾಗಲಿಲ್ಲ. ನೀವೇನಾದರೂ ಶಕಲೇಶ್ಪುರ ವಿಸಿಟ್ ಮಾಡಿದ್ರೆ ಈ ಹೋಮ್ ಸ್ಟೇಗೆ ಬರೋದು ಮಾತ್ರ ಮಿಸ್ ಮಾಡಬೇಡಿ. ಸೊ ನಾವು ಸ್ವಲ್ಪ ಇಲ್ಲೇ ರೆಸ್ಟ್ ತೊಗೊಂಡ್ವಿ. ಅದಾದಮೇಲೆ ದರ್ಶನ್ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೆ ನನ್ನ ಬರ್ಡೇಗೆ. ನಾನು ಆ್ಯಕ್ಚುಲಿ ಮಲ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ನಿದ್ರೆ ಕಣ್ಣಲ್ಲಿದ್ದೀನಿ. ನಾನು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ. ಆಮೇಲೆ ಅಲ್ಲಿ ತುಂಬ ಚೆಂದ ಸರ್ವಿಸ್ ಪ್ರೊವೈಡ್ ಮಾಡಿದ್ರು. ನಮಗೋಸ್ಕರ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದರು. ಆಮೇಲೆ ಫೈರ್ ಕ್ಯಾಂಪ್ ಅರೇಂಜ್ ಮಾಡಿದರು ನಮ್ಮ ರೂಮ್ ಪಕ್ಕನೇ. ಸೊ ಇಟ್ ವಾಸ್ ವೆರಿ ಪ್ಲೆಸೆಂಟ್ ಸ್ಟೇ. ಸೊ ನನ್ನ ಬರ್ಡೇ ದಿನ ಮಜಾ ಅಂತೂ ಮಾಡಿದ್ದೀನಿ. ಇದು ಇತ್ತು ಡೇ 2 ವ್ಲಾಗ್. ಡೇ 3 ಏನಿತ್ತು ಅಂತ ನೆಕ್ಸ್ಟ್ ನೋಡುವ. ಬಾಯ್.